ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಹೊಸ್ತಿಲಿಗೆ ಕುಕ್ಮ ಯಾವ ರೀತಿ ಇಟ್ಕೋಬೋದು ಅಂತ ತೋರಿಸ್ತೀನಿ. ನೀವು ಹೊಸ್ತಿಲಿಗೆ ಕುಕ್ಮ ಇಟ್ಕೊಂಡ್ಮೇಲೆ ಬೇಗನೆ ಹೋಗುತ್ತಲ್ವ, ಆ ರೀತಿ ಹೋಗೋಕ್ಕಿಂತ ಮುಂಚೆ ಈ ರೀತಿ ಟ್ರಿಕ್ ಇವನು ಕೂಡ ಯೂಸ್ ಮಾಡಿ ನೋಡಿ. ನಿಮ್ಮ ಮನೇಲಿ ಕೂಡ ವ್ಯಾಸ್ಲಿನ್ ಡಬ್ಬಿ ಇದ್ದೇ ಇರುತ್ತಲ್ವ, ವ್ಯಾಸ್ಲಿನ್ ತೊಗೊಂಡು ವ್ಯಾಸ್ಲಿನ್ ತೊಗೊಳ್ಳಿ. ಈ ರೀತಿ ವಿಕ್ಸ್ ಇದ್ದರೆ ವಿಕ್ಸ್ ತೊಗೋಬೋದು. ನನ್ನ ಹತ್ರ ಇರುವಂಥ ವಿಕ್ಸ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಕುಕ್ಮ ಮತ್ತು ಅರಿಶಿನ ಕೂಡ ತೊಗೊಂಡಿರೋದು. ಇವಾಗ ನಾವು ಹೊಸ್ತಿಲಿಗೆ ಈ ರೀತಿ ಕುಕ್ಮ ಹಚ್ಚೋಕ್ಕಿಂತ ಮುಂಚೆ ಹೊಸ್ತಲು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಒಣಗಿಸ್ಕೊಂಡು ತೊಗೋಬೇಕು. ಇವಾಗ ನಾನು ಕುಕ್ಮ ಹಚ್ಕೊಳ್ತಾ ಇದ್ದೀನಿ. ಹೀಗೆ ಕುಕ್ಮ ಹಚ್ಕೊಳ್ಳೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಸಾಯಂಕಾಲ ತನಕ ಕೂಡ ಕುಕ್ಮ ಇರೋದಿಲ್ಲ, ಬೇಗನೆ ಹೋಗುತ್ತೆ. ಹಾಗಾಗಬಾರ್ದು. ಮತ್ತು ನಿಮಗೆ ಕುಕ್ಮ ಜಾಸ್ತಿ ಹೊತ್ತು ಕೂಡ ಇರಬೇಕು ಅಂದರೆ ಈ ರೀತಿ ನೀವು ಯೂಸ್ ಮಾಡಿ ನೋಡಿ. ಇವಾಗ ನಾವು ಯಾವ ರೀತಿ ಕುಕ್ಮ ಹಚ್ಕೊಳ್ತೀವಲ್ಲ ಆ ರೀತಿ ಉದ್ದಕ್ಕೆ ನಿಮ್ಮ ಹತ್ರ ಇರುವಂಥ ವಿಕ್ಸ್ ತೊಗೊಂಡು ಹಚ್ಕೋಬೋದು, ಇಲ್ಲಾಂದರೆ ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ನೋಡಿ, ಯಾವ ರೀತಿ ಕುಕ್ಮ ಇಡ್ತೀವಲ್ಲ ಅದೇ ಶೇಪಲ್ಲಿ ನಾವು ಈ ರೀತಿ ವಿಕ್ಸ್ ಹಚ್ಕೋಬೇಕಾಗತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಮನೆಗೆ ನೆಂಟರು ಬೇಗರು ಬಂದರೂ ಕೂಡ, ಮಕ್ಕಳು ಏನೇ ಕೈ ಆಡಿಸಿದ್ರು ಕೂಡ ಈ ರೀತಿ ವೇಸ್ಟ್ ಅದೇ ರೀತಿ ಕುಕ್ಮ ಚೆನ್ನಾಗಿ ಹಾಗೇ ಇರುತ್ತೆ. ಮಕ್ಕಳು ಕೂಡ ಅಳಗಿಸಿದ್ರು ಕೂಡ ಹೋಗೋದಿಲ್ಲ ನೋಡಿ, ಆ ರೀತಿ ಚೆನ್ನಾಗಿರುತ್ತೆ. ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾವು ಈ ರೀತಿ ವ್ಯಾಸ್ಲಿನಲ್ಲಿ ವಿಕ್ಸಲ್ಲಿ ಹಚ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಈ ರೀತಿ ಕುಕ್ಮ ಇಟ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ನೋಡಿ ಜಾಸ್ತಿ ಹಚ್ಕೊಳ್ಳಿ, ಒಮ್ಮೆಗೆ ಚೆನ್ನಾಗಿ ಮೆತ್ಕೋಬೇಕಲ್ವ, ಆ ರೀತಿ ನೋಡಿ ಹಚ್ಕೋಬೋದು. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಶೇಕ್ ಆಗ್ತಾ ಇರೋದು. ಇವಾಗ ನೋಡಿ ನಾನು ಕುಕ್ಮ ಇಟ್ಕೊಂಡೆ, ಈ ಮಧ್ಯದಲ್ಲಿ ಅರಿಶಿನ ಇಟ್ಕೊಳ್ತೀನಿ. ಈ ಥರ ನೀವು ಯೂಸ್ ಮಾಡ್ಕೋಬೋದು ನೋಡಿ. ಒಂದು ಮನೆಯಲ್ಲಿ ವಿಕ್ಸ್ ಇದ್ದರೆ ಸಾಕು, ಇಷ್ಟು ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ತೋರಿಸಿದ್ದೀನಿ. ನಿಮಗೂ ಕೂಡ ಯೂಸ್ ಆಗಲ್ಲ ಅಂತ ನೀವು ಕೂಡ ಬಳಸ್ಕೋಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ಹಚ್ಚೋಕ್ಕಿಂತ ಮುಂಚೆ ಖಂಡಿತವಾಗಿ ಅದಕ್ಕೂ ಕೂಡ ಮತ್ತೆ ಸ್ವಲ್ಪ ಮಧ್ಯದಲ್ಲಿ ವಿಕ್ಸ್ ಹಚ್ಕೊಂಡೆ ಹಚ್ಕೋಬೇಕು. ಈ ರೀತಿ ಹಚ್ಕೊಂಡು ನೋಡಿ, 2 ದಿವಸಕ್ಕಿಂತ ಜಾಸ್ತಿನೇ ದಿನ ಈ ರೀತಿ ಹಾಗೇ ಇರುತ್ತೆ. ನೀವು ಯಾವಾಗ ಹೊಸ್ತಲು ಕ್ಲೀನ್ ಮಾಡ್ತೀರಲ್ಲ ಆವಾಗ ಇದು ತೊಳ್ಕೊಬೇಕಾಗುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ ನೋಡಿ. ಖಂಡಿತವಾಗಿ ಹಬ್ಬಗಳಲ್ಲಿ ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು. ಒಂದು ಡಬ್ಬಿ ವಿಕ್ಸ್ ಇದ್ದರೆ ಸಾಕು, ಇಷ್ಟು ಚೆನ್ನಾಗಿ ಹೊಸ್ತಲಿಗೆ ನಾವು ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸ್ನೇಹಿತರೆ, ನಿಮಗೂ ಕೂಡ ಇವತ್ತಿಂದು ಯೂಸ್ಫುಲ್ ಆಗುವಂಥದ್ದು, ಇವತ್ತಿಂದು ಹೊಸ್ತಿಲಿಗೆ ನಾನು ಯೂಸ್ ಆಗುವಂಥ ಟಿಪ್ಸ್ ತೋರಿಸಿರೋದು ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ ನಾನು ಇದಕ್ಕೂ ಕೂಡ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಥರ ನಿಮ್ಗೊಂದು ಟಿಪ್ಸ್ ತೋರಿಸ್ತೀನಿ, ಅದು ಕೂಡ ಖಂಡಿತವಾಗಿ ನೋಡ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ನಾನು ಹಚ್ಕೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಒಂದು ಕೈಯಿಂದ ಶೇಕ್ ಆಗ್ತಾ ಇರೋದಲ್ವ, ಅದಕ್ಕೆ ಸ್ವಲ್ಪ ಅಂಟ್ಕೊಳ್ತಾ ಇಲ್ಲ. ಇವಾಗ ನಾನು ಹೊಸ್ತಿಲಿಗೆ ರಂಗೋಲಿ ಕೂಡ ಯಾವ ರೀತಿ ಬಿಡಿಸ್ತೀನಿ ಅಂತ ಅದು ತೋರಿಸ್ತೀನಿ ಬನ್ನಿ. ಈಗ ನಾನು ಹೊಸ್ತಿಲಿಗೆ ಚೆನ್ನಾಗಿ ಕ್ಲೀನಾಗಿ ತೊಗೊಂಡು ಒಣಗಿಸ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಉದ್ದುದ್ದಕ್ಕೆ ಗೆರೆ ಎಳ್ಕೊಬೇಕಾಗತ್ತೆ ನೋಡಿ. ಇಷ್ಟು 3 ಗೆರೆ ಎಳ್ಕೊಂಡ್ಬಿಡಿ ಉದ್ದಕ್ಕೆ, ಮತ್ತು ಈ ಸೈಡಿಗೆ 3 ಗೆರೆ ಎಳಿಬೇಕು. ಇಷ್ಟೇ ಮಾಡಿದ್ರೆ ರಂಗೋಲಿ ಮುಗಿದೋಗಲ್ಲ. ಇನ್ನೂ ಕೂಡ ತೋರಿಸ್ತೀನಿ ಬನ್ನಿ. ನಿಮಗೆ ತುಂಬ ಡಿಫ್ರೆಂಟಾಗಿ ನಾನು ಹೊಸ್ತಿಲಿಗೆ ರಂಗೋಲಿ ಬಿಡಿಸೋದು ಅದು ಕೂಡ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಅವು ಕೂಡ ತೊಗೊಂಡು ಬರ್ತೀನಿ. ನೀವು ಬೇಕಂದರೆ ಕಮೆಂಟ್ಸ್ ಮಾಡಿ ಹೇಳಿ. ಈಸಿಯಾಗಿ ಯಾರಿಗಾದರೂ ಬಿಡಿಸೋದಕ್ಕೆ ಬರದೇ ಇರೋರು ಈ ರೀತಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಸ್ವಲ್ಪ ಜನರಿಗೆ ರಂಗೋಲಿ ಬಿಡಿಸೋದಕ್ಕೆ ಬರದೇ ಇರೋರು ಈ ರೀತಿ ಉದ್ದುದ್ದಕ್ಕೆ ಗೆರೆ ಎಳೆದ್ರೆ ಸಾಕು, ಎಷ್ಟು ಸಖತ್ತಾಗಿ ರಂಗೋಲಿ ರೆಡಿ ಆಗುತ್ತೆ ಅಂತ ನೋಡ್ಬೋದು. ಇವಾಗ ನೋಡಿ ನಾನು ಉದ್ದುದ್ದಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಈ ರೀತಿ ಗೆರೆ ಎಳೆದು ತೊಗೊಂಡ್ಬಿಟ್ರೆ ಸಾಕು. ನೀವು ಹೊಸ್ತಿಲ ಮೇಲೆ ಕೂಡ ಇಳಿಸ್ಕೋಬೋದು, ಹೊಸ್ತಿಲ ಕೆಳಗಡೆ ಕೂಡ ಈ ರೀತಿ ಇಳಿಸ್ಕೋಬೋದು. ಇವಾಗ ನೋಡಿ ನಾನು ಇಷ್ಟು ಉದ್ದುದ್ದಕ್ಕೆ ಗೆರೆ ಎಲ್ಲ ಹೊಸ್ತಿಲ ತನಕ ಚೆನ್ನಾಗಿ ಇಳಿಸ್ಕೊಂಡಾಯಿತು. ಇವಾಗ ನಾನಿದು ಒಂದು ಬಟ್ಟಿನ ಸಹಾಯದಿಂದ ಈ ರೀತಿ ಮಧ್ಯದಲ್ಲಿ ಅದು ಮತ್ತೊಂದು ಸರ್ತಿ ಈ ರೀತಿ ಎಳಿತಾ ಇದ್ದೀನಿ ನೋಡಿ. ಈ ರೀತಿ ಎಳೆಯೋದ್ರಿಂದ ಒಂಥರ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮತ್ತು ಒಂದು ಎಳೆ ರಂಗೋಲಿ ಡಬಲ್ ಎಳೆ ರಂಗೋಲಿ ಆಗುತ್ತೆ ನೋಡಿ. ನೋಡಿದ್ರಲ್ಲ, ಈ ರೀತಿ ಕೂಡ ನಾವು ರಂಗೋಲಿ ಒಂಥರ ಡಿಫ್ರೆಂಟಾಗಿ ರಂಗೋಲಿ ಬಿಡಿಸ್ಕೋಬೋದು. ಯಾರಿಗಾದರೂ ಬರದೇ ಇರೋರು ಖಂಡಿತವಾಗಿ ಅವರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಕಲೀಲಿ. ಈಸಿಯಾಗಿ ಗೆರೆ ಇಳಿಸಿರುವಂಥ ರಂಗೋಲಿಯಿಂದ ಎಷ್ಟು ಸಖತ್ತಾಗಿ ನಾವು ಹೊಸ್ತಿಲುಗಳ ಮೇಲೆ ರಂಗೋಲಿ ಬಿಡಿಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡು ತೊಗೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಥರ ಮಾಡ್ಕೋಬೋದು. ಈಗ ಮಧ್ಯದಲ್ಲಿ ಒಂದು ಚುಕ್ಕಿ ಇಟ್ಕೊಂಡ್ಬಿಡಿ. ಈ ರೀತಿ ಚುಕ್ಕಿ ಇಟ್ಕೊಂಡು ಅದರಲ್ಲಿ ನೀವು ಅರಿಶಿನ ಕುಂಕುಮ ಕೂಡ ಹಾಕೋಬೋದು. ಈ ರೀತಿ ನೋಡಿ ರೌಂಡಾಗಿ ಮಾಡ್ಕೋಬೇಕು ಅದು ಕೂಡ, ಇಲ್ಲಾಂದರೆ ಈ ರೀತಿ ಫ್ಲವರ್ ಥರ ಕೂಡ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಈಗ ಹೂವಿನ ಥರ ಡಿಸೈನ್ ಕೂಡ ಬಂತಲ್ವ.
ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದೇ ಥರವಾಗಿ ಎಲ್ಲ ಕೂಡ ರೌಂಡಾಗಿ ಮಾಡಿಕೊಂಡು ಈ ರೀತಿ ಫ್ಲವರ್ ಇಳಿಸ್ಕೋಬೋದು. ಜಾಸ್ತಿ ನೋಡಿ ಬೆರಳಿಂದ ಜಾಸ್ತಿ ಒತ್ತಬಾರ್ದು, ಸ್ವಲ್ಪನೇ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಮೇಲಿಂದ. ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಥರ ಡಿಸೈನ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂತ. ನೋಡಿದ್ರಲ್ಲ ಸ್ನೇಹಿತರೆ, ವೀಕ್ಷಕರೇ, ಎಲ್ರಿಗೂ ಕೂಡ ಇವತ್ತಿಂದು ರಂಗೋಲಿ ಮತ್ತು ಹೊಸಲಿಗೆ ಕುಂಕುಮ ಹಚ್ಚೋದು ಯಾವ ರೀತಿ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.